ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗಣ್ಯ ಅತಿಥಿಗಳು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದರು. ನಾವು ಈಗ ನಿರ್ಮಾಪಕ ಉಮೇಶ್ ಬಣಕರ್ ಅವ್ರ ಜೊತೆ ಮಾತಾಡೋಣ. ಉಮೇಶ್, ನಾವು ನಮ್ಮ ಚರ್ಚೆಯನ್ನು ನೀವು ಕೇಳಿಸ್ಕೊತಾ ಇದ್ದೀರಿ. ತಾವೇನು ಹೇಳ್ತೀರಿ ಸೆನ್ಸಾರ್ ಮಂಡಳಿ ಅಧಿಕಾರಿ ನಾಗರಾಜ್ ಬಗ್ಗೆ? ಸರ್, ಮದನ್ ಪಟೇಲ್ ಅವರು 28/9/2011 ಇಸ್ವಿನಲ್ಲಿ ವಾಣಿಜ್ಯ ಮಂಡಳಿಗೆ ಒಂದು ಕಾಗದ ಬರೆದ್ರು ಸರ್. ಈ ಥರ ಹಿಂಗೆ ಪ್ರಾದೇಶಿಕ ಸೆನ್ಸಾರ್ ಅಧಿಕಾರಿಯಿಂದ ನಮ್ಮ ಇದಕ್ಕೆ ತೊಂದರೆ ಇದೆ, ತುಂಬ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂಥೇಳಿ. ಸೊ ಇದನ್ನು ನಾವು ಕಾರ್ಯಕಾರಿ ಸಮಿತಿಗೆ ಇದನ್ನು ತಗೊಂಡು ನಾವು 15/10/11ನೇ ತಾರೀಕು ಅಂದರೆ 11ನೇ ತಿಂಗಳಲ್ಲಿ ನಾವು ಸೆನ್ಸಾರ್ ಅಧಿಕಾರಿಗಳಿಗೆ ಒಂದು ಕಾಗದ ಬರೆದ್ವಿ. ಈ ರೀತಿ ನಮ್ಮ ಒಂದು ಚಿತ್ರದ ಅಂದರೆ ನಮ್ಮ ನಿರ್ಮಾಪಕರ ಒಬ್ಬ ಸಕ್ರಿಯ ಸದಸ್ಯರು ಅವ್ರಿಗೆ ಈ ರೀತಿ ತೊಂದರೆ ಆಗ್ತಾಯಿದೆ, ದಯಮಾಡಿ ಅವ್ರದ್ದು ಏನಿದೆ ಸ್ವಲ್ಪ ಮನವಿಯನ್ನು ಪರಿಗಣಿಸಬೇಕಾಗಿ ವಿನಂತಿ ಅಂತ ನಾಗರಾಜ್ ಲೆಟರ್ ಬರೆದ್ರಿ. ನಾಗರಾಜ್ ಅವ್ರಿಗೆ ಕಾಗದ ಬರೆದ್ವಿ ಚೇಂಬರಿಂದ, ವಾಣಿಜ್ಯ ಮಂಡಳಿಯಿಂದ. ಸೊ ತದನಂತರದ ದಿನಗಳಲ್ಲಿ ಇದು ಕೋರ್ಟು ಕಚೇರಿ ಅಂತೆಲ್ಲ ಹೋಗಿ ಏಕಾಏಕಿ ಇವತ್ತಿನ ಇದು ಪತ್ರಿಕೆಗಳಲ್ಲಿ ಕೆಲವು ಮೀಡಿಯಾದಲ್ಲಿ ಮದನ್ ಪಟೇಲ್ ಅವರು ಈ ರೀತಿ ಆರೋಪ ಮಾಡಿದ್ದಾರೆ. ಹಣ ಕೇಳಿದ್ರು, 5 ಲಕ್ಷ ಹಣ ಕೇಳಿದ್ರು ಅಂತಕ್ಕಂಥದ್ದನ್ನು ಇದು ಮಾಡಿದ್ದಾರೆ ಸರ್. ಬಟ್ ಇಲ್ಲೇನಾಗಿದೆ ಸರ್, ನಾವು ಅಂದರೆ ಇಷ್ಟು ದಿನಗಳ ಕಾಲ ಅಂದರೆ ನಾಗರಾಜ್ ಅವರು, ಚಂದ್ರಶೇಖರ್ ಅವರು ಅಧ್ಯಕ್ಷರು ಆದಮೇಲೆ ಬಂದಂಥ ಈಗಿನ ಪ್ರಾದೇಶಿಕ ಸೆನ್ಸಾರ್ ಅಧಿಕಾರಿ ನಾಗರಾಜ್ ಅವರು ಬಂದಾದಮೇಲೆ ಸರಿಸುಮಾರು ಒಂದು 280ರಿಂದ 315 ತನಕನೂ ಅವರು ಸೆನ್ಸಾರ್ ಮಾಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿರೋದು ಸರ್. ಯಾಕಂದ್ರೆ ನಮ್ಮಲ್ಲಿ ರೆಕಾರ್ಡ್ಸ್, ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಇರ್ತಕ್ಕಂಥ ರೆಕಾರ್ಡ್ಸು. ಸೊ ಇವತ್ತಿನ ತನಕನೂ ಯಾವುದೇ ಒಬ್ಬ ನಿರ್ಮಾಪಕರಿಂದನೂ ಕೂಡ ಇಂಥ ಆಪಾದನೆಗಳು ಬಂದಿಲ್ಲ. ನಾನು ಒಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯ ಇಲ್ಲಿ ವಾಣಿಜ್ಯ ಮಂಡಳಿನಲ್ಲಿ, ಜೊತೆಯಲ್ಲಿ ನಿರ್ಮಾಪಕರ ಸಂಘದಲ್ಲೂ ಕೂಡ ನಾನೊಬ್ಬ ಕಾರ್ಯಕಾರಿ. ಅವ್ರಿಗೇನು ದ್ವೇಷ ಆಗಿದ್ರೆ ಅವ್ರಿಗೆ ಸುಮ್ಮನೆ ಆರೋಪ ಮಾಡ್ತಾರೆ ಸರ್? ಯಾರು ನಾಗರಾಜ್ ಮೇಲೆ ಮದನ್ ಪಟೇಲ್ ಸರ್? ಮದನ್ ಪಟೇಲ್ ಅವರು ಅವ್ರ ಮೇಲೆ ಏನಕ್ಕೆ ಆರೋಪ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. ಬಟ್ ಒಂದು ಮಾತ್ರ ಸತ್ಯವಾಗಿ ನಾವು ಹೇಳ್ಬೋದು, ಇವತ್ತಿನ ತನಕನೂ ಇಷ್ಟು ನಿರ್ಮಾಪಕರುಗಳು ಇಷ್ಟು ಯಾಕಂದರೆ ಮದನ್ ಪಟೇಲ್ ಅವ್ರಿಗೆ ಆದಂಥ ಅನುಭವ ಬೇರೆ ನಿರ್ಮಾಪಕರುಗಳಿಗೆ ಆಗಿರ್ಬೋದಲ್ಲ ಸರ್. ಸಕ್ರಿಯವಾಗಿರ್ತಕ್ಕಂಥ ನಿರ್ಮಾಪಕರುಗಳು ವರ್ಷಕ್ಕೆ 3-4 ಸಿನಿಮಾಗಳನ್ನ ಮಾಡ್ತಾ ಇರ್ತಕ್ಕಂಥ ನಿರ್ಮಾಪಕರು ಭಾಳಷ್ಟು ಜನ ಇದ್ದಾರೆ. ಅದು ಕೆ ಮಂಜು ಆಗ್ಬೋದು, ರಾಮೂರ್ ಆಗ್ಬೋದು, ರಾಕ್ಲೇನ್ ಅವ್ರು ಆಗ್ಬೋದು, ಭಾಳಷ್ಟು ಜನ ಇದ್ದಾರೆ, ಇನ್ನೂ ಸುಮಾರು ಜನ ಇದ್ದಾರೆ. ಆಮೇಲೆ ಇವರು ಗಂಭೀರವಾದಂಥ ಆರೋಪ ಇವತ್ತಿನ ದಿವಸ ನಮ್ಮ ಅಧ್ಯಕ್ಷರ ಮೇಲೆ ಬಂತು. ಈಗ ನಾನು ನಮ್ಮ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾನು ಇಲ್ಲಿಗೆ ಬಂದಿದ್ದೀನಿ, ತಮ್ಮ ಕರೆ ಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ. ಇವರು ನೇರವಾಗಿ ಒಬ್ಬ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರನ್ನು ಮತ್ತು ಪ್ರಾದೇಶಿಕ ಸೆನ್ಸಾರ್ ಮಂಡಳಿಯ ಅಧ್ಯಕ್ಷರನ್ನು ಗುರುತಿಸ್ತಾರೆ ಅಂದರೆ ಇವತ್ತು ಒಂದು ಸಂಸ್ಥೆಯನ್ನು ನಾವು ಅಷ್ಟು ಸಲೀಸಾಗಿ ಬೀದಿಗೆ ಎಳೆಯೋಕ್ಕಾಗಲ್ಲ ಸರ್. ಯಾಕಂದರೆ ಎಲ್ರಿಗೂ ಅವ್ರವ್ರದ್ದೇ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಸ್ಟೇ ಬಂದಿರೋದು ಫಿಲಮ್ ಸರ್ಟಿಫಿಕೇಷನ್ ಆ್ಯಂಡ್ ಪ್ರಮೋಷನ್ಗೆ ಸ್ಟೇ ಬಂದಿದೆ. ಚಿತ್ರಕ್ಕೂ ಸೆನ್ಸಾರ್ ಬೋರ್ಡ್, ಯಾವುದೇ ಚಿತ್ರನ ಸೆನ್ಸಾರ್ ಬೋರ್ಡ್ ಅನುಮತಿ ಇಲ್ಲದೆ ಅವ್ರು ಪ್ರದರ್ಶಿಸೋಕ್ಕಾಗಲ್ಲ. ಯಾವುದಾದ್ರು ಸ್ಟೇ ಬಂದಿದೆ ಅಂದರೆ ಅದರ ಪರಿಣಾಮ ಸೆನ್ಸಾರ್ ಬೋರ್ಡ್ ಮೇಲೆ ಇರುತ್ತೆ. ಇವ್ರು ಹೇಳ್ತಾ ಇದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಇದ್ರ ಬಗ್ಗೆ ಜ್ಞಾನ ಬಂತು, ನಾಲೆಡ್ಜ್ ಬಂತು ಅಂತ. ಅವರೇ ಕೋರ್ಟ್ಗೆ ಹೋಗಿ ಸಿನಿಮಾ ವಿರುದ್ಧ ಸ್ಟೇ ತಂದಿರೋರಿಗೆ ನಾನು ನೋಟಿಸ್ ಕೊಟ್ಟು ಅದ್ರ ಪರಿಜ್ಞಾನ ಬರಬೇಕಾ? ಇವ್ರು ಯಾವುದೋ ವಿಷಯ ಅಲ್ಲ, ಅದು ಅವರೇ ತಗೊಂಡಂತ ಆರ್ಡರ್ಗೆ ಆಮೇಲೆ ಪತ್ರಿಕೆಯಲ್ಲಿ ಇವರು ನೋಟಿಸ್ ವಿಚಾರ ಇದ್ಮೇಲೆ ಅದನ್ನ ತಿಳ್ಕೊಳ್ಳೋದು ಎನಿ ಮ್ಯಾನ್ ವಿತ್ ಕಾಮನ್ ಸೆನ್ಸ್ ಇಟ್ ಇಸ್ ದಯಮಾಡಿ ಎಲ್ಲಾ ನಿರ್ಮಾಪಕರ ಪರವಾಗಿ ಈ ವಿಚಾರವನ್ನ ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಕೇಳಬಾರ್ದು? ಗೌರವಾನ್ವಿತ ಡಿಸ್ಮಿಸ್ ಈ ವಿಚಾರ ಇವರು ಪದೇ ಪದೇ ಅದನ್ನೇ ಎತ್ತಾಕೋದ್ರಲ್ಲಿ ಅರ್ಥನೇ ಇಲ್ಲ. ನನ್ನ ನೋಟಿಸ್ ಕೊಟ್ಟಿರೋದ್ರಲ್ಲಿ ನನ್ನ ನೋಡಿ ನಾಗರಾಜ್ ಅವರೇ, ನೀವು ಜವಾಬ್ದಾರಿತ ಅಧಿಕಾರಿಯಾಗಿತ್ತು, ಕೊಟ್ಟಿದ್ರಲ್ಲಿ ಯಾವ ತಪ್ಪು ಇಲ್ಲ. ಅದಕ್ಕೆ ಮಾನ್ಯ ಘನ ಹೈಕೋರ್ಟ್ನವರು ಅದನ್ನು ಒಪ್ಕೊಂಡಿದ್ದಾರೆ. ಪದೇ ಇದನ್ನ ಮದನ್ ಪಟೇಲ್ ಅವರು ಈ ವಿಚಾರ ಎತ್ತದಿಂದ ಸುಮ್ಮನೆ ಸಮಯ ವ್ಯರ್ಥ ಆಗ್ತಿದೆಯೇ ಹೊರತು ಬೇರೆ ವಿಚಾರಗಳಿಗೆ ಮೂವ್ ಆಗೋದು ಒಳ್ಳೆಯದು ಖಂಡಿತವಾಗಿಲ್ಲ. ನೀವು ಶಂಕರ್ ಇನ್ನೊಂದು ಈ ಒಬ್ಬ ನಿರ್ಮಾಪಕನಿಗೆ ಅನ್ಯಾಯ ಮಾಡಿದಿರಿ. ಇದೇ ಶಂಕರ್ ಅವ್ರು ಸೇರಿ ನಮ್ಮ ಚಿತ್ರವನ್ನ ನೋಡಿ, ಚಿತ್ರಕ್ಕೆ ಯಾವ ಆಧಾರ ಈ ವಿಚಾರವಾಗಿ ಕಾಮಾಲೆ ಕಣ್ಣು ಅಂತಾರೆ. ಈಗ ಪ್ರಪಂಚ ಎಲ್ಲ ಹಳದಿಯ ಕಂಡ್ರೆ ಕಣ್ಣು ಕಾಮಾಲೆ ಕಣ್ಣಿರೋನಿಗೆ ತೊಂದರೆ ಇದೆಯಾ? ಇಲ್ಲ ಪ್ರಪಂಚ ಎಲ್ಲ ಹಳದಿ ಇರುತ್ತಾ? ಇಲ್ಲಿ ಮದನ್ ಪಟೇಲ್ ಒಬ್ರು ಆರೋಪ ಮಾಡ್ತಾ ಇದ್ದಾರೆ. ಈಗ ಸನ್ಮಾನ್ಯ ಉಮೇಶ್ ಬಣ್ಕರ್ ಅವರು ಹೇಳಿ ಒಂದು ನಿಮಿಷ ನಾಗರಾಜ್, ಈಗ ತಾವು ಮದನ್ ಜಿ ಒಂದು ಮಾತು ಹೇಳಿದಿರಿ, ತಾವು ಮದನ್ ಪಟೇಲ್ ಅವರು ಎಲ್ಲಾ ನಿರ್ಮಾಪಕರ ಪರವಾಗಿ ನಾನು ಇದನ್ನ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಒಂದು ಲೆಟರ್ ಕಳಿಸಿದ್ದಾರೆ. ಇಲ್ಲಿ ಏನಂತ ಹೇಳ್ತೀನಿ, ಶ್ರೀಯುತ ನಿರ್ಮಾಪಕರಾದ ಮದನ್ ಪಟೇಲ್ ಅವರು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಸೆನ್ಸಾರ್ ಅಧಿಕಾರಿ ನಾಗರಾಜ್ ಅವರು ಸತ್ಯಕ್ಕೆ ದೂರವಾದ ಆರೋಪಗಳನ್ನು ಮಾಡಿದ್ದಾರೆ, ನಿರ್ಮಾಪಕರ ಸಂಘ ಕೈಜೋಡಿಸಿದೆ ಎಂಬ ಅನುಮಾನ ಬರುವಂತೆ ಹೇಳಿಕೆ ನೀಡಿದ್ದಾರೆ. ಇದುವರೆಗೂ ಯಾವುದೇ ನಿರ್ಮಾಪಕರು ಸೆನ್ಸಾರ್ ಮಂಡಳಿ ಅಧಿಕಾರಿ ನಾಗರಾಜ್ ವಿರುದ್ಧ ಯಾವುದೇ ದೂರು ದಾಖಲಿಸಿಲ್ಲ. ಚಿತ್ರರಂಗದ ಆಂತರಿಕ ಸಭೆಗಳಲ್ಲೂ ಕೂಡ ನಾಗರಾಜ್ ಬಗ್ಗೆ ಪ್ರತಿಯೊಬ್ಬ ನಿರ್ಮಾಪಕರು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಯಾಗಿದ್ದು ಕಾನೂನು ರೀತಿಯಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೆ ಅಂತ ಹೇಳಿ, ಆಮೇಲೆ ಶ್ರೀಯುತ ಮದನ್ ಪಟೇಲ್ ಅವರು ಸೆನ್ಸಾರ್ ಅಧಿಕಾರಿ ನಾಗರಾಜ್ ವಿರುದ್ಧ ಸತ್ಯಕ್ಕೆ ದೂರವಾದ ಹೇಳಿಕೆ ನೀಡಿದ್ದಾರೆ ಅಂತೆ. ನಿರ್ಮಾಪಕರ ಸಂಘ ಒಕ್ಕೊರಲಿನಿಂದ ಖಂಡಿಸುತ್ತೆ ಅಂತ ಲೆಟರ್ ಕೊಡ್ತಾರೆ. ಇದೇ ನಿರ್ಮಾಪಕರ ಸಂಘಕ್ಕೆ ನಾನು 28/9/2011 ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟೆ. ಇಲ್ಲಿವರೆಗೂ ಒಂದು ಉತ್ತರ ಬಂದಿಲ್ಲ. ಇದೇ ಬಾಬು ಅವರು ಏನು ಅದರಲ್ಲಿ ಸಿಗ್ನೇಚರ್ ಮಾಡಿದ್ದಾರೆ, ನಾಗರಾಜ್ ಅವರು ನಮ್ಮನೆ ಹತ್ರನೇ ಇರೋದು ಬಿಡಿ ಮದನ್ಜಿ,
ಅವ್ರಿಗೆ ಎಷ್ಟೋ ಸಿನಿಮಾ ಅವ್ರ ಮನೆಯಲ್ಲಿ ನಾವು DVD-ನಲ್ಲಿ ಹಾಕೊಂಡು ನಾನು ಸೆನ್ಸಾರ್ ಮಾಡಿಸಿದ್ದೀನಿ ಅಂತ ನನಗೆ ಹೇಳಿದೆ. ಯಾರು ಹೇಳಿದ್ದು? ಇದೇ ಬಾಬು ಅವರು, ಸೂರಬ್ ಬಾಬು. ಹೌದು. ಒಂದು ಸುಳ್ಳು ಇನ್ನೊಂದು ಸುಳ್ಳಿಗೆ ಎಡೆವಾಡ ಕೊಡುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಾನು ಇವ್ರ ಮನೆಯಲ್ಲೇ ಹಾಕೊಂಡು ಕೊಡಿಸಿದ್ದೀನಿ. ಸುಳ್ಳನ್ನ ಪುರಸ್ಕರಿಸಿಕೊಳ್ಳೋದಕ್ಕೆ ಅವರು ಹೇಳಿ ಅವ್ರ ಎದುರುಗಡೆ ಸುಳ್ಳು ಹೇಳಬೇಕಾಗತ್ತೆ. ಅದಾದ ನಂತರ ನಿಜ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನನಗೆ ಒಂದು ಇದು ನಾನು ಮಾಡ್ತಾ ಇರೋದು ಇದೆಲ್ಲ ಹೋರಾಟ ಎಲ್ಲ ನಿರ್ಮಾಪಕರ ಪರವಾಗಿ. ಮದನ್ ಪಟೇಲ್ ಅವರು ಕೂಡ ಸಂಘದ ಬಗ್ಗೆ ಇಷ್ಟು ನಿಕೃಷ್ಟವಾಗಿ ಮಾತಾಡೋದು ತರವಲ್ಲ. ತನ್ನ ವೈಯಕ್ತಿಕ ಉದ್ದೇಶಗಳು ಏನೇ ಇರಬಹುದು, ಒಂದು ಸಂಘ ಸಂಸ್ಥೆಯ ಬಗ್ಗೆ ಅವರೇ ಹೇಳಿದ್ದಾರೆ ಸರಿ ಇಲ್ಲ. ಈ ವಿಚಾರವಾಗಿ ನನ್ನ ನಿರ್ಮಾಪಕರ ಸಂಘಕ್ಕೆ ನನಗೆ ಕೃತಜ್ಞತೆ ಇದೆ. ನಾನು ಅವ್ರಿಗೆ ಕೇಳಿಲ್ಲ ಈ ತರ. ಆಮೇಲೆ ಒಂದಷ್ಟು ಪ್ರಭಾವಿ ನಿರ್ಮಾಪಕರಿಗೆ ನೀವು ಇಮಿಡಿಯೇಟ್ ಆಗಿ ಮಾಡಿಕೊಡ್ತೀರಿ. ಸತ್ಯಕ್ಕೆ ನಿರ್ಮಾಪಕರಿಗೆ ಮಾತ್ರ 2 ದಿನದಲ್ಲಿ ಮಾಡ್ತಾರೆ, ಬೇರೆ ನಿರ್ಮಾಪಕರಿಗೆ ಯಾಕೆ ಮಾಡಲ್ಲ ನೀವು? ಸತ್ಯಕ್ಕೆ ಜಯವಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಈಗ ನಿರ್ಮಾಪಕರಿಗೆ ಯಾವುದೇ ಕೋರಿಕೆ ಇಲ್ಲದೆ ಇವರು 1 ದಿನ 2 ದಿನದಲ್ಲಿ ಸರ್ಟಿಫಿಕೇಟ್ ಕೊಟ್ಟಿರೋ ಉದಾಹರಣೆ ಇದೆ. ಈ ತರ ಎಷ್ಟು ಸಿನಿಮಾಗಳು ಎ ಸರ್ಟಿಫಿಕೇಟ್ನ ಇವರು UA ಮಾಡಿದ್ದಾರೆ. ಏನು ಕಾರಣದಲ್ಲಿ? ಎ ಸರ್ಟಿಫಿಕೇಟ್ ಯಾವುದೇ ಟಿವಿನಲ್ಲಿ ಆ ಚಿತ್ರಗಳನ್ನು ಹಾಕೋದಕ್ಕೆ ಇಲ್ಲ. ಅಂಥದ್ದು UA ಕೊಡ್ತಾರೆ, UV ಕೊಡಲ್ಲ ಇವರು. ಸುಳ್ಳನ್ನ ಹೇಳ್ಬಿಡ್ತೀನಿ. ಇವ್ರು ಹೇಳಿದ್ರು ಪ್ರಮುಖ ನಿರ್ಮಾಪಕರಿಗೆ ಬೇಗ ಚಿತ್ರವನ್ನ ಸೆನ್ಸಾರ್ ಮಾಡಿಕೊಡ್ತಾರೆ ಅಂತ. ನೀವು ಯಾರನ್ನಾರ ಕೇಳಿ, ರಾಜ್ಕುಮಾರ್ ಕುಟುಂಬದವರಿಂದ ಯಾವುದೇ ಪ್ರಭಾವಿ ಕುಟುಂಬದವರಿಗೆ ಕೇಳ್ಕೊಳ್ಳಿ, ಅವರ ಚಿತ್ರ ಬಂದಾಗಲೂ ಕೂಡ ನಾನು ಕ್ಯೂ ಜಂಪ್ ಮಾಡಿಲ್ಲ. ನಮ್ಮೆಲ್ಲರ ಕನ್ನಡಿಗರ ಡಾಕ್ಟರ್ ರಾಜ್ಕುಮಾರ್ ಅಮಿತ್ ಸರ್ ಒಂದು ಸೆಕೆಂಡ್. ಈಗ ನಾನು ಈ ಒಂದು ವರ್ಷದಲ್ಲಿ ಅಂದರೆ ಹೋದ ವರ್ಷ ಮತ್ತು ಈ ವರ್ಷದಲ್ಲಿ ನನ್ನ 2 ಚಿತ್ರವನ್ನು ನಾನು ಸೆನ್ಸಾರ್ ಮಾಡಿಸಿದ್ದೀನಿ ಸರ್. ನಾನು ಒಂದು ಮನವಿ ಮಾಡಿಕೊಂಡೆ ನಾಗರಾಜ್ ಸರ್ಗೆ, ಸರ್ ನಾನು ಸ್ವಲ್ಪ ಇಮಿಡಿಯೇಟಾಗಿ ರಿಲೀಸ್ ಮಾಡಬೇಕಾಗಿದೆ, ಮುಂದಿನ ದಿನಗಳಲ್ಲೆಲ್ಲ ದೊಡ್ಡ ದೊಡ್ಡ ಚಿತ್ರಗಳಿದ್ದಾವೆ, ದಯಮಾಡಿ ನಿಮ್ಮ ಕೈ ಮುಗಿತೀನಿ, ಸ್ವಲ್ಪ ಆದಷ್ಟು ಬೇಗ ಮಾಡಿಕೊಡಿ ಅಂಥೇಳಿ. ಅವರೊಂದು ಮಾತು ಹೇಳಿದ್ರು, ನೋಡಿ ಬಡ್ಕರ್, ನನಗೆ ಈಗ 4 ಸಿನಿಮಾ ಒಟ್ಟಾರೆ ಇದೆ. ಒಂದು ದಿನಕ್ಕೆ ನಾನು 2 ಸಿನಿಮಾನೇ ನೋಡ್ಕೊಂಡು ಬರ್ತಕ್ಕಂಥ ಪ್ರವೃತ್ತಿನ ಬೆಳೆಸ್ಕೊಂಡು ಬಂದಿದ್ದೀವಿ. ಈಗ ನಾವೆಲ್ಲ ಒಂದು ಅಭಿಪ್ರಾಯನ ತೊಗೊಂಡು, ನಮ್ಮ ಸದಸ್ಯರ ಅಭಿಪ್ರಾಯಗಳನ್ನ ತೊಗೊಂಡು ಸಾಧ್ಯವಾದರೆ 3 ಚಿತ್ರವನ್ನು ನೋಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಡಿ ಅಂತ ನಮ್ಮ ಸದಸ್ಯರುಗಳನ್ನ ಕೇಳ್ತೀನಿ. ಅವರು ಎಸ್ ಅಂದರೆ ನಿಮ್ಮದು ಇಂಥ ಡೇಟಲ್ಲಿ ಆಗ್ಬೋದು, ಇಲ್ಲದೆ ಹೋದರೆ ದಯಮಾಡಿ ಕ್ಷಮಿಸಿ, ನಾವು ನಿಮ್ಮ ಡೇಟ್ ಏನಿದೆ ಆ ಡೇಟ್ನಲ್ಲೇ ನಾನು ನೋಡ್ತೀನಿ ಅನ್ನೋ ಒಂದು ಮಾತನ್ನ ನೇರವಾಗಿ ನನಗೆ ಅವ್ರು ಹೇಳಿದ್ರು ಸರ್. ಒಂದು ಸರ್. ಆಮೇಲೆ ಇನ್ನೊಂದು ಮದನ್ ಪಟೇಲ್ ಅವರು ಒಂದು ಮಾತು ಹೇಳಿದ್ರು, ನಾನು ಹೋರಾಡ್ತಾ ಇರೋದು ಎಲ್ಲ ಚಿತ್ರ ನಿರ್ಮಾಪಕರ ಪರವಾಗಿ. ಸೊ ಮುಂದೆ ಒಂದು ದಿನ ಈ ಪರಿಸ್ಥಿತಿಗಳು ಅಂದರೆ ಅವ್ರು ಯಾವ ರೀತಿಯ ಅರ್ಥದಲ್ಲಿ ನಮಗೆ ಹೇಳಿದ್ರು ಅಂದರೆ, ಮುಂದೆ ಒಂದು ದಿನ ನಿಮಗೂ ಕೂಡ ಇಂಥ ಪರಿಸ್ಥಿತಿಗಳು ಬರ್ಬೋದು ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಹೇಳಿದ್ರು. ಬಟ್ ಒಂದು ಮಾತ್ರ ಸತ್ಯ ಸರ್, ಮದನ್ ಪಟೇಲ್ ಅವರೇ, ಇಷ್ಟು ದಿನಗಳ ಕಾಲ ಅಂದರೆ ನಾವು ಒಂದು 15-20-25 ವರ್ಷಗಳ ಕಾಲ ನಾವೇನು ಚಿತ್ರರಂಗದಲ್ಲಿ ಅಧಿಕಾರಿಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಭಾಳಷ್ಟು ಜನ ಅಧಿಕಾರಿಗಳು ಇವತ್ತು ಅವ್ರು ಇಲ್ಲದೇ ಇರ್ಬೋದು, ಕೆಲವರು ತೀರ್ಕೊಂಡಿದ್ದಾರೆ, ಇನ್ನು ಕೆಲವರು ಏನೋ ಆಗಿದ್ದಾರೆ. ಬಟ್ ನಾವು ಇವತ್ತು ಎಲ್ಲಿ ನನಗೊಂದು ಭಯ ಏನು ಕಾಡ್ತಾ ಇದೆ ಅಂದರೆ, ನಾನು ಈ ಹಿಂದೆ ಒಂದು ಸಾರಿ ನನ್ನ ಸಂಘದ ಹೊತ್ತಿನಲ್ಲಿ ಮತ್ತು ಕಾರ್ಯಕಾರಿ ಸಮಿತಿನಲ್ಲಿ ಕೂಡ ನಾನು ಈ ಮಾತನ್ನ ಪ್ರಸ್ತಾಪ ಮಾಡಿದ್ದೀನಿ. ಅದು ನಡಾವಳಿನಲ್ಲಿ ಇದೆ, ನಿರ್ಮಾಪಕರ ಇಲ್ಲಿ ವಾಣಿಜ್ಯ ಮಂಡಳಿನಲ್ಲಿ. ಇವತ್ತಿನ ದಿನ ಒಬ್ಬ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ನಾವು ಈ ರೀತಿಯ ಆರೋಪಗಳನ್ನು ಮಾಡಿದಾಗ ಅವರು ಏನಾನ ಅಕಸ್ಮಾತ್ ಬೇಸತ್ತು ಆ ಸ್ಥಾನದಿಂದ ಸ್ಥಾನಪಲ್ಲಟವಾಗಿ ಮತ್ತೆ ಅಲ್ಲಿ ಯಾವ್ದನ್ನ ಒಬ್ಬ ಕರಪ್ಟ್ ಅಧಿಕಾರಿಗಳು ಬಂದು ಕೂತ್ಕೊಂಡ್ರೆ ಎಲ್ಲ ನಿರ್ಮಾಪಕರುಗಳಿಗೂ ಒಂದೊಂದು ಸಿನಿಮಾಗೆ 25-30 ಸಾವಿರ ರೂಪಾಯಿ ಹೊರೆ ಬೀಳುತ್ತೆ. ನಾವು ಈ ಹಿಂದೆ ಅಧಿಕಾರಿ ನೀವೇ ಒಪ್ಕೋತಿದ್ದೀರಾ, ಅಲ್ಲಿ ಪ್ರಾಮಾಣಿಕರು ಬರ್ತಾರೆ, ಅಪ್ರಾಮಾಣಿಕರು ಬರ್ತಾರೆ ಅಂತ. ಈಗ ಇವರು ತೊಂದರೆ ಕೊಟ್ಟಿರೋದ್ರಿಂದ ಅಲ್ವಾ ನಾನು ಅವ್ರ ಮೇಲೆ ಆರೋಪ ಮಾಡ್ತಾರೆ. ಮದನ್ ಅವರೇ ದಯಮಾಡಿ ಒಂದು ನಿಮಿಷ, ಆ ಸ್ಥಾನದಲ್ಲಿ ಯಾರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದ್ರು ಹಿಂದೇನು ಇದ್ರು, ಈಗಲೂ ಇದ್ದಾರೆ, ಮುಂದೇನು ಇರ್ತಾರೆ. ಈಗ ಇದ್ದಾರೆ ಅನ್ನೋದನ್ನ ನಾನು ಅಲ್ಲ, ನೀವೊಬ್ರು ಹೇಳೋದ್ರಿಂದ ಏನು ಇದಾಗೋದಿಲ್ಲ. ನಿರ್ಮಾಪಕರ ಸಂಘದ ಪೂರ್ಣ ಪ್ರಮಾಣ ನಿರ್ಮಾಪಕರ ಸಂಘದಿಂದ ಇಲ್ಲಿವರೆಗೂ ನನಗೆ ಯಾವ್ದು ಉತ್ತರನೇ ಕೊಟ್ಟಿಲ್ಲ. ನಿರ್ಮಾಪಕರ ಇದು ಪತ್ರಿಕಾ ಪ್ರಕಟಣೆ ಸರ್. ಇಲ್ಲಿವರೆಗೂ ಹೇಳ್ತೀನಿ. ಬಣ್ಕರ್ ಅವರೇ ಹೇಳ್ತೀನಿ, ಬಣ್ಕರ್ ಅವರೇ ಒಂದ್ ನಿಮಿಷ ಕೇಳಿ. ಈಗ ನನಗೆ ಮಾತ್ರ ಇವ್ರು ನೋಟಿಸ್ ಕೊಟ್ರಲ್ಲ, ಇದೇ ದಂಡುಪಾಳ್ಯ ಚಿತ್ರಕ್ಕೆ ದಂಡುಪಾಳ್ಯದ ಊರಿನವರು ಅವರೆಲ್ಲ ಪತ್ರಿಕಾ ಹೇಳಿಕೆ ಕೊಟ್ಟರು, ಈ ಚಿತ್ರದ ಟೈಟಲ್ನ ತೆಗೆದಾಕಬೇಕು ಅಂತ ಹೇಳಿಕೆಗಳು ಕೊಟ್ಟರು. ಅವ್ರಿಗೆ ಯಾಕೆ ಇವ್ರು ನೋಟಿಸ್ ಕೊಟ್ಟಿಲ್ಲ ಸರ್? ಅದನ್ನ ಕೋರ್ಟ್ ಡಿಸೈಡ್ ಮಾಡ್ತಲ್ಲ ಸರ್. ಅಲ್ಲ, ಇವ್ರು ಯಾಕೆ ನೋಟಿಸ್ ಕೊಡಲಿಲ್ಲ? ಇವ್ರು ಕೇಳಬಹುದಾಗಿತ್ತು. ಸಿಂಪಲ್, ಅವ್ರ ಮಾತಲ್ಲೇ ಹೇಳಿದ್ದಾರೆ, ಈ ವಿಷಯವಾಗಿ ನಮಗೆ ಪತ್ರಿಕಾ ವರದಿಗಳ ಮೂಲಕ ಕೋರ್ಟ್ ಸ್ಟೇ ಕೊಟ್ಟಿದೆ ಅನ್ನೋದು ಗಮನಕ್ಕೆ ಬಂದಿದ್ರಿಂದಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಕೋರ್ಟ್ ಕಾನೂನು ಆರ್ಡರ್ಗೆ ಬೆಲೆ ಕೊಡಬೇಕಾಗಿದೆ. ಹಾಗಾಗಿ ಇವ್ರಿಗೆ ನೋಟಿಸ್ ಕೊಟ್ವಿ. ದಂಡುಪಾಳ್ಯ ವಿಚಾರದಲ್ಲಿ ನಮ್ಗೆ ಯಾವುದೇ ಕೋರ್ಟ್ ಸ್ಟೇ ಬರಲಿಲ್ಲ, ಕೋರ್ಟ್ ಆರ್ಡರ್ ಬರಲಿಲ್ಲ. ಅದನ್ನೇ ನಾ ಹೇಳಕ್ ಕೊಟ್ಟೆ. ಸೆಂಟ್ರಲ್ ಇಶ್ಯೂ ಏನಿದೆ ಅಂತ ಹೇಳಿದ್ರೆ, ಈಗ ದಂಡುಪಾಳ್ಯ ಈಸ್ ನಾಟ್ ಬೇಸ್ಡ್ ಆನ್ ಎ ಚಾರ್ಜ್ ಶೀಟ್, ಇಟ್ಸ್ ಎ ಫಿನಿಶ್ಡ್ ಕೇಸ್. ಇಟ್ಸ್ ಇನ್ ಪಬ್ಲಿಕ್ ರೆಕಾರ್ಡ್. ಇಟ್ಸ್ ಇನ್ ಪಬ್ಲಿಕ್ ರೆಕಾರ್ಡ್.
ಅಂದ್ರೆ ನಮ್ಮ ಸಿನಿಮಾ ಚಾರ್ಜ್ ಶೀಟ್ ಮೇಲೆ ಮಾಡಿದ್ದೀವಾ? ಒಂದು ನಿಮಿಷ ನೋಡಿ, ನೀವೇ ಕೊಟ್ಟಿದ್ದೆ. ಅವಕಾಶ ಮಾಡ್ಕೊಡಿ. ನಾನು ಕೊಡ್ತೀನಿ. ಆದ್ರೆ ನೀವು ಚಾರ್ಜ್ ಶೀಟ್ ಮೇಲೆ ಬೇಸ್ ಅಂತ ಹೆಂಗೆ ಹೇಳ್ತೀರಿ? ಇದು ಬರೀ ಸೆನ್ಸಾರ್ ಮಂಡಳಿ ಮತ್ತು ಚಲನಚಿತ್ರ ನಿರ್ಮಾಪಕ ಇಬ್ಬರ ಮಧ್ಯೆ ಇರೋ ವಿಷಯ ಅಲ್ಲ. ಮಧ್ಯ ಕೋರ್ಟ್ ಇದೆ. ಈ ದೇಶದಲ್ಲಿ ಕೋರ್ಟ್ ಇರೋದು ಪರಮೋಚ್ಚವಾದ್ದು, ಎಲ್ರಿಗೂ ಗೊತ್ತಿದೆ. ಅದು ಒಬ್ಬ ಎಳೆ ಮಕ್ಕಳಿಗೂ ಗೊತ್ತಿರುವಂಥ ವಿಷಯ. ಅದನ್ನು ನೀವು ಪರಿಗಣನೆಗೆ ತಗೊಳ್ಳದೆ, ಸೆನ್ಸಾರ್ ಮಂಡಳಿ ಒಂದು ಸರ್ಕಾರಿ ಸಂಸ್ಥೆ, ಅದು ಯಾವ ನಿರ್ಧಾರನೂ ತೊಗೊಳಕ್ಕೆ ಬರೋಲ್ಲ. ಎರಡನೇದು, ಅದಕ್ಕಿಂತ ಭಾಳ ಮುಖ್ಯವಾದ, ನಾವು ಸಂವಿಧಾನನ ಮೀರಿ ಹೋಗೋಕ್ಕಾಗಲ್ಲ. ಸಂವಿಧಾನದಲ್ಲಿ ಏನು ಹೇಳುತ್ತೆ? ವಾಕ್ ಸ್ವಾತಂತ್ರ್ಯ ಇದೆ. ಆ ವಾಕ್ ಸ್ವಾತಂತ್ರ್ಯಕ್ಕೆ ರೀಸನಬಲ್ ರಿಸ್ಟ್ರಿಕ್ಷನ್ಸ್, ನ್ಯಾಯಯುತವಾದಂಥ ನಿರ್ಬಂಧಗಳಿರ್ತವೆ. ಯಾವ್ಯಾವುದು? ಈಗ ನೆರೆಹೊರೆಯ ರಾಷ್ಟ್ರಗಳ ಜೊತೆಗೆ ಸಂಬಂಧನ ಹಾಳು ಮಾಡಬಾರ್ದು, ಆಂತರಿಕ ಶಾಂತಿಗೆ, ನ್ಯಾಷನಲ್ ಸೆಕ್ಯೂರಿಟಿ, ಇದೆಲ್ಲ ಇದೆಯಲ್ಲ. ಅದರಲ್ಲಿ ಡೆಫಮೇಷನ್ ಕೂಡ ಒಂದು. ಒಬ್ಬ ಜೀವಂತ ವ್ಯಕ್ತಿಯ ಮಾನನಷ್ಟ ಮಾಡುವಂಥದ್ದನ್ನು ನೀವೇನು ಅಲೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನೀವು ಡೆಫಮೇಷನ್ ಹೇಳ್ತೀರಲ್ಲ ಶಂಕರ್ ಅವರೇ, ಒಂದು ನಿಮಿಷ, ನಾನು ಸಂವಿಧಾನದಲ್ಲಿ ಹೇಳ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಕ್ಲಿಯರ್ ಗೈಡ್ಲೈನ್. ಈವನ್ ಇನ್ ಸೆನ್ಸಾರ್ ಗೈಡ್ಲೈನ್ಸ್ ಅದು ಬಹಳ ಕ್ಲಿಯರ್ ಆಗಿದೆ. ಆದ್ರಿಂದ ಸೆನ್ಸಾರ್ ಗೈಡ್ಲೈನ್ಸ್ ಕ್ಲಿಯರ್ ಆಗಿದೆ ಅಂತಿರಲ್ಲ, ನೀವು ಕೊಟ್ಟಿರೋದು ಎಲ್ಲಿ ನ್ಯಾಯ ಇದೆ ಹೇಳ್ಬಿಡಿ, ನಾನು ತೋರಿಸ್ತೀನಿ. ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಸಿನಿಮಾ ಅಂತ ನಾನು ಒಬ್ಬ ನೋಡಲ್ಲ, ಇವರೊಬ್ಬರು ನೋಡಲ್ಲ. 4 ಜನ ಕಮಿಟಿ ಮೆಂಬರ್ಸ್ ಇರ್ತಾರೆ, ಒಬ್ಬರು ಸೆನ್ಸಾರ್ ಆಫೀಸರ್ ಇರ್ತಾರೆ. ಆಮೇಲೆ ಅದ್ರ ಪ್ರೊಸೀಜರ್ ಹೇಗಿರುತ್ತೆ ಅಂತ ನಾವು ಸಿನಿಮಾ ನೋಡೋಕೆ ಸದಸ್ಯರಿಗೆ ಇದೊಂದು ಪ್ರೊಸೀಜರ್ ಮಾಡ್ಕೊಂಡು ಬಂದಿದ್ದಾರೆ ಅವರು. ನಾವು ಸಿನಿಮಾ ನೋಡೋಕೆ ಹೋಗಿ ಕೂತು ನಮ್ಮ ಕೈಗೆ ಫೈಲ್ ಕೊಡೋವರೆಗೂ ನಾವು ಯಾವ ಸಿನಿಮಾ ನೋಡ್ತೀವಿ ಅಂತ ಸದಸ್ಯರಿಗೆ ಗೊತ್ತಿರಲ್ಲ. ನಿಮ್ಮನ್ನ ಹೆಂಗೆ ನೀವು ಅವ್ರ ಪರವಾಗಿ ಮಾತಾಡಿದವರು ಪ್ರತ್ಯಾರೋಪದಲ್ಲಿ ನಿಮ್ಮನ್ನ ಹೆಂಗೆ ಹಾಕೊಂಡ್ರೆ ಅದಕ್ಕೆ ಉತ್ತರ ಕೊಡಿ. ನೀವ್ಯಾಕೆ ನೀವು ಸಪೋರ್ಟ್ ಮಾಡ್ತೀರಾ? ಅದಕ್ಕೆ ಹಾಕೊಂಡು ನಾನು ಈ ಸಿನಿಮಾ ನೋಡ್ತೀನಿ ಅಂತ ಹೋಗಿ ಸ್ವಾಮಿ, ನೀವು ಪ್ರತ್ಯಾರೋಪ ಮಾಡೋದಕ್ಕೆ ನೀವು ಕೂತ್ಕೊಳ್ಳೋಕೆ ನೀವು ಅವ್ರಿಗೆ ಬರುತ್ತೆ. ನಾಗರಾಜ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ವಿರುದ್ಧ ನೀವು ಮಾಡ್ತೀರಾ? ನನ್ನ ವಿರುದ್ಧ ನೀವು ಮಾಡೋರು, ನೀವು ಅದ್ರ ಜೊತೆಗೆ ಬಂದ್ಬಿಟ್ಟು ಈಗ ಇದನ್ನ ಬರ್ದಿದ್ರಲ್ಲ, ಒಂದೊಂದು ಉತ್ತರ ಕೊಡಿ. ಏನು ಅಪೋಸಿಟ್ ಇವರು ಮಾಡಿದ್ದಾರೆ ಅದನ್ನೇ ನೀವು ಇಟ್ಕೊಂಡು ಕ್ಯಾನ್ಸಲ್ ಮಾಡಿ. ಚರ್ಚೆ ಮುಂದುವರಿಸ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್.